ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ, ತಾಯಂತೆ ಬಳಿ ಬಂದೆ ಆದರಿಸಿ ಪ್ರೀತಿಸಿದೆ, ಬಾಳಲಿ ಸುಖ ನೀಡಿದೆ, ನನ್ನೀ ಬದುಕಿಗೆ ಶ್ರುತಿಯಾದೆ, ನನ್ನೀ ಮನೆಯ ಬೆಳಕಾದೆ, ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು, ರಾಗವು ಒಂದೇ ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು, ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಮಾಲಾಣಿಯವರೇ, ವಾಪಸ್ ಬನ್ನಿ. ನಿಜವಾಗ್ಲೂ ನಾವು ಈ ಡ್ಯಾನ್ಸ್ ಬ್ಯಾಲೆ ಅಂತ ಕೇಳ್ತಾ ಇದ್ದೆ ಮುಂಚೆ ಎಲ್ಲ. ಅಂದ್ರೆ ಇಡೀ ಒಂದು ಡ್ರಾಮಾನ ನೃತ್ಯದ ಮುಖಾಂತರ ಮಾಡ್ತಾರೆ ಅಂತ. ನೀನ್ ಇಡೀ ನಿಮ್ಮ ಜೀವನನ ಹಾಡಲ್ಲಿ ಹೇಳ್ಬಿಟ್ಟಲ್ಲ ಸುಜಯ್, ಒಡ್ರೆ ಚಪ್ಪಾಳ. ನಿಜವಾಗ್ಲು ಸಿಂಚನ ಇಷ್ಟು ವರ್ಷದಲ್ಲಿ ಯಾವತ್ತನ ಈ ತರ ಕೂಡಿಸಿ ಇಡೀ ಜೀವನದ ಒಂದು ಕಥೆನ ಹಾಡಿನ ಮುಖಾಂತರ ಹೇಳಿದ್ದೆ ಯಾವತ್ತನ ಸುಜಯ್? ಹೇಳಿಲ್ಲ. ಯಾವತ್ತೂ ಹೇಳಿಲ್ಲ? ಯಾವತ್ತೂ ಇಲ್ಲ. ಇದೇ ಫಸ್ಟಾ? ಸೊ ಎಷ್ಟು ಸ್ಪೆಷಲ್ ಆಗಿತ್ತು? ತುಂಬಾ ಸ್ಪೆಷಲ್. ನನ್ನ ಜೀವನದಲ್ಲಿ ನನಗೆ ತುಂಬಾ ಬ್ಯೂಟಿಫುಲ್ ಮೆಮೊರೀಸ್ ಕೊಟ್ಟಿದೆ ಜಿ ಕನ್ನಡ. ಸೊ ನಾವು ನಮ್ಮವರ ಟೀಮು, ಇದು ಒಂದು ಅನ್ಫರ್ಗೆಟಬಲ್ ಮೂಮೆಂಟ್ ಲಿಸ್ಟ್ಗೆ ಆ್ಯಡ್ ಆಗುತ್ತೆ. ಆಮೇಲೆ ತರಮ ನನ್ನ ಪ್ರಕಾರ ಗಂಡಿಗೆ ಅವ್ನ ಸಕ್ಸಸ್ ಇದ್ದಾಗ ಜೊತೆ ಕೊಡೋದಕ್ಕಿಂತ ಅವ್ನು ಬಿದ್ದು ಎದ್ದಾಗ ಅವನ ಜೊತೆ ಎದ್ದು ನಿಂತ್ಕೊಂಡು ನೀನು ಗೆಲ್ತೀಯಾ ಅಂತ ಪ್ರೋತ್ಸಾಹ ಮಾಡಬೇಕು. ನನ್ನ ಒಂದು ನಮ್ಮಮ್ಮ ಯಾವಾಗೂ ಒಂದು ಮಾತು ಹೇಳ್ತಾರೆ, ಧರ್ಮೋ ರಕ್ಷತಿ ರಕ್ಷಿತ ಅಂತ. ನಿನ್ ಗಂಡಂಗೆ ಸಾಥ್ ಕೊಡೋದು ನಿನ್ ಧರ್ಮ. ನೀನ್ ಆ ಧರ್ಮ ನಿನ್ ಪಾಲಿಸೋರ್ಗು ನೀನ್ ಗೆದ್ದೇ ಗೆಲ್ತೀಯ. ಇವತ್ ನೀನ್ ಬಡವಳಾದ್ರೆ ಏನು, ಮುಂದೊಂದಿನ ಶ್ರೀಮಂತಲಾಗ್ತೀಯ. ಮನಸ್ಸಿನ ಶ್ರೀಮಂತಿಗೆ ಇಂಪಾರ್ಟೆಂಟ್ ಅಂತ ನಮ್ಮಮ್ಮ ಹೇಳೋರು. ನಿಜವಾದ ಮಾತು ನಿನ್ ಮಾತು ಬಹಳ ಸತ್ಯ. ಎಸ್ ಸಾಹಿತ್, ಅಪ್ಪ ಏನೋ ಸಖತ್ ಹಾಡು ಹೇಳ್ಬಿಟ್ರು, ನೀನೇನೋ ಅಮ್ಮಂಗೋಸ್ಕರ ಹಾಡು ಹೇಳ್ತೀಯಾ? ಕೊಡ್ಲಾ ಮೈಕು? ನಿನ್ನ ಎದೆಯಾಳಗಳ್ಳಿ ಗಾಳಕ್ಕೆ ಸಿಕ್ಕ ಮೀನೋ, ನೆಡುಕಾಳುತ್ತಿರುವೆ ನಾನು, ನಿನ್ನ ರಕ್ಷೆ ಗೂರಲ್ಲಿ ಬೆಚ್ಚಾಗೆ ಅರಗಲಿ ಎಷ್ಟು ದಿನ, ಹೂಳು ಒಳಗೆ ನನ್ನ ಓಟ ಕಳಿವೆ, ಒಲನೋಟ ಕಳಿವೆ, ಓಟ ಕಳಿವೆ, ಒಲನೋಟ ಕಳಿವೆ, ನಾರ್ ಕಣಿವೆ ಉರ್ಗಗಮನ, ಓ ಅಗಾಧ ಗಗಗನ, ಓ ಅಗಾಧ ಗಗಗನ. ಏ ಸಾಹಿಬ್, ಸೂಪರ್ ಕೊಡು. ಬೈಲ್ ಸೋ ಕ್ಯೂಟ್. ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ತಡಿಯಲೊಲ್ಲೆ ನೀ ಕರುಳ ಬಳ್ಳಿ, ಬಿಡದ. ಐ ಥಿಂಕ್ ಸಿಂಚನಂಗೆ ದಿಸ್ ವಿಲ್ ಬಿ ಈವನ್ ಮೋರ್ ಸ್ಪೆಷಲ್ ನಾವು. ಹೌದು, ತುಂಬಾ ಸ್ಪೆಷಲ್. ನನ್ನ ಗಂಡ ಆಡ್ತಾರೆ, ನನ್ನ ಮಗ ಆಡ್ತಾರೆ, ನನ್ನ ಮಗಳು ಆಡ್ತಾಳೆ. ಹೌದಾ? ಮಗಳು ಆಡ್ತಾಳ? ಹೌದು. ಗೌರಿ ಬಾರೇ ಗೌರಿ, ಬಂದ್ಬಿಡಿ. ಬಾಮ್ಮ ನೀನು ಬಂದ್ಬಿಡು. ಏನಮ್ಮ ನೀನು ಹೇಳ್ತೀರ ಅಮ್ಮಂಗೋಸ್ಕರ ಏನಾದ್ರು? ಅದೇ ಹಾಡ ಅಂತ ಬೇಡ ಹೇಳು. ಅಕ್ಕ ಹಾಡ್ತೇಳಿ ಕೆಡಬ ಅಂತ ಕಂಡು. ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ವೆರಿ ಗುಡ್. ಏನಪ್ಪ ನಿಮ್ ಫುಲ್ ಕಾಂದಾನೆ ಹಾಡತ್ತಾ ಹೆಂಗೆ? ಬರೀ ಹಾಡುತ್ತವೆ, ಎಲ್ಲವೂ ಹಾಡುತ್ತವೆ. ಎಲ್ಲರೂ ಹಾಡ್ತೀರಾ? ಅಲ್ಲ, ಎಷ್ಟು ಚಂದ ಇದೆ ನೋಡಿ ಈ ಕುಟುಂಬ. ಅಂದ್ರೆ ಯಾರಾದ್ರೂ ಒಂಚೂರು ಮುನಿಸ್ಕೊಂಡ್ರು ಅಷ್ಟೇ, ಒಂದ್ ಹಾಡು ಹೇಳಿ ಎಲ್ಲ ಊಫೆ ಮಾಡ್ಬಿಡ್ಬೋದು. ಪ್ರಮಾಣವಾಗ್ಲೂ ಸತ್ಯ.
ಒಂದ್ ಹಾಡ್ ಹಾಡಿದ್ರೆ ಸಾಕು ಅವಳಿಗೆ. ಸುಜಯ್ ಏನ್ ಸಿಂಚನ ಬನ್ರಿ ಎಲ್ಲ ಒಟ್ಟಿಗೆ ನಿಂತ್ಕೊಳ್ಳಿ, ಒಂದು ಫೋಟೋ ತಕೊಳ್ಳ ಅಲ್ಲಿ. ಆಕ್ಚುಲಿ ನಿಮ್ ಫ್ಯಾಮಿಲಿಗೆ ನಾನೊಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ. ಪ್ರೀತಿನೇ ಆದ್ಯಾರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಪ್ರೀತಿನೇ ಆದ್ಯಾರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಹಸಿವಿನಲ್ಲೂ ಹಬ್ಬನೇ ದಿನವು ನಿತ್ಯವೊಗಾದಿನೇ ನನ್ನ ನಿನ್ನ ಬಾಳ್ವೆಗೆ. ಪ್ರೀತಿಯೇ ಆದ್ಯಾರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಹಿಂಗೆ ಖುಷಿಯಾಗಿರಿ, ಸಂತೋಷವಾಗಿರಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು. ಮುಂದಿನ ಫ್ಯಾಮಿಲಿನ ಬರಮಾಡ್ಕೊಳ್ಳೋ ಸಮಯ. ಲೆಟ್ಸ್ ವೆಲ್ಕಮ್ ವಿಶಾಲ್ ಹೆಗಡೆ, ಪ್ರಿಯಾ ಹೆಗಡೆ ಅಂಡ್ ಸ್ವಾಂಶ್. ನಮಸ್ಕಾರ. 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 ಹಲೋ. ಹೌದು, ಸೊ ನಿಜವಾಗ್ಲೂ ಒಂಥರ ಮಹಾರಾಣಿ ತರ ಕಾಣ್ತಾ ಇದೆ ನೋಡಿ. ನಿಮಗೋಸ್ಕರ ನಾವೆಲ್ಲ ಕ್ರಿಯೇಟ್ ಮಾಡಾಯ್ತು, ಅರಮನೆ ಸೆಟ್ ಆಗಿದೆ. ವಿಶಾಲ್, ಮೋಡಗಳೆಲ್ಲ ಬಂದಾಗಿದೆ. ನಿನ್ನ ಎರಡನೇ ತಾಯಿಯನ್ನ ಸೆಲೆಬ್ರೇಟ್ ಮಾಡಕ್ ಆರ್ ಯು ರೆಡಿ? 100%. ಸ್ಟೇಜ್ ಇಸ್ ಆಲ್ yours, ಸೀಟ್ ಇಸ್ ಆಲ್ yours, ಪ್ಲೀಸ್. ಮೊದಲನೆಯ ಬಾರಿ ಹೃದಯ ಚೋರಿ ಆಗಿದೆ, ಮಿಡಿತಗಳು ಸೇರಿ ಸೆಳೆತ ಜಾರಿ. ಪ್ರಿಯಾ ನನಗೆ ಬಹಳನೇ ಸ್ಪೆಷಲು. ಅಂದರೆ ನನಗೆ ನನ್ನ ತಾಯಿ, ಅಮ್ಮ ಅನ್ನೋ ಒಂದು ವರ್ಡ್ ಏನಿದೆ, ಆ ಒಂದು ಪದನೇ ನನಗೆ ಬಹಳ ಇಂಪಾರ್ಟೆಂಟ್. ಯಾಕಂದರೆ ನಾನು ನಮ್ಮ ತಾಯಿನ ಬಹಳನೇ ಪ್ರೀತಿ ಮಾಡ್ತೀನಿ. ನನಗವರು ನನ್ನ ದೇವರು ಅಂತಲೇ ಹೇಳ್ಬೋದು, ನನ್ನ ಪ್ರಪಂಚ ಅವರು. ಅದಾದಮೇಲೆ ನನ್ನ ಲೈಫಲ್ಲಿ ಬಂದಂಥ ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ನನ್ನ ಮಗನ ತಾಯಿ, ದಟ್ ಇಸ್ ಪ್ರಿಯಾ. ಸೊ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಅ ವೈಫ್ ಲೈಕ್ ಪ್ರಿಯಾ. ಪ್ರಿಯಾ ಅಂತ ಒಂದು ಹೆಂಡತಿ ಸಿಗೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಯಾಕಂದರೆ ಅವಳ ಕ್ವಾಲಿಟೀಸ್ ಏನಿದೆ, ಅವಳ ಬಿಹೇವಿಯರ್, ಮ್ಯಾನರಿಸಮ್, ಅದೇ ನನಗೆ ಹಿಡಿಸಿದ್ದು ಫಸ್ಟಲ್ಲಿ ವೆನ್ ವಿ ಮೆಟ್. ಸೊ ಅದು ಅವತ್ತಿಂದ ಇವತ್ತವರೆಗೂ ಚೇಂಜ್ ಆಗಿಲ್ಲ. ಅವಳು ಹಾಗೇ ಇದ್ದಾಳೆ. ಅಂದರೆ ಇನ್ನೂ ಇಂಪ್ರೂವ್ ಆಗ್ತಾನೆ ಇದೆ ನಮ್ಮ ರಿಲೇಷನ್ಶಿಪ್ಪು. ಕಷ್ಟಗಳ ಟೈಮ್ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡಲ್ಲ. ಎಲ್ಲರ ಲೈಫಲ್ಲಿ ಕಷ್ಟ ಬಂದಿರುತ್ತೆ, ನಮಗೂ ಬಂತು. ಆ ಟೈಮಲ್ಲಿ ಹೇಗೋ ಸಾಧಿಸ್ಕೊಂಡು ಹೋದ್ವಿ. ಇವಾಗ ಖುಷಿಯಾಗಿದೆ ದೇವ್ರದೆಯಿಂದ. ಇನ್ನು ಮುಂದೆ ನಾವು ಯಾವುದೇ ಥರದ ಕಷ್ಟ ಆಗಬಾರ್ದು, ನಮಗೆ ಖುಷಿಗಳು ಬರ್ತಾ ಇದೆ. ಫಸ್ಟ್ ಟೈಮ್ ನಾವಿಬ್ರು ಡಾನ್ಸ್ ಮಾಡಿದಂಥ ವೇದಿಕೆ ಇದು. ಆಮೇಲೆ ಕನ್ನಡ ಕರೆಕ್ಟಾಗಿ ಎಷ್ಟು ಧೈರ್ಯನ ಮಾತಾಡಿದ್ದಂಥ ವೇದಿಕೆ ಇದು. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು. ಯಾಕಂದರೆ ಅವಳು ಕನ್ನಡ ಅರ್ಥ ಆಗುತ್ತೆ, ಆದರೆ ಮಾತಾಡೋ ಧೈರ್ಯ ಮಾಡಿಲ್ಲ. ಇವತ್ತು ಎಲ್ಲ ಕಂಟೆಸ್ಟೆಂಟ್ ಜೊತೆ ಹೆಂಗೆ ಮಾಡ್ತಾರೆ, ನನಗೆಲ್ಲ ವಾಸ್ ಆಗ್ತಾ ಇದ್ಲು, ಜಾಸ್ತಿ ಮಾತಾಡೋಣ ಅಂದು. ಸೊ ನಂಗೆ ಖುಷಿ ಆಗುತ್ತೆ. ಇದೆಲ್ಲ ಅವಳ ಡೆವಲಪ್ಮೆಂಟು. ಆ್ಯಸ್ ಅ ಮದರ್ ಹೇಳಬೇಕು ಅಂದರೆ, ಪ್ರಿಯಾ, ಯು ಆರ್ ಅಮೇಝಿಂಗ್.